ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ನಾನು ಪ್ರವೀಣ್ ಹಡಪದ್, ನೀವು ನೋಡ್ತಾ ಇದ್ದೀರಾ KTTV ಕನ್ನಡ. ವೀಕ್ಷಕ ಪ್ರಭುಗಳಿಗೆ ಧರ್ಮಸ್ಥಳ ಹೋರಾಟ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇವತ್ತು ಈ ಎಪಿಸೋಡಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಮೊನ್ನೆ ಈ ಧರ್ಮಸ್ಥಳದ ಹೋರಾಟಗಾರರ ಮಧ್ಯೆ, ಅಂದರೆ ಈ ಇಶ್ಯೂ ಏನು ನಡೀತಾ ಇದೆ ಆ ಹೋರಾಟಗಾರರ ಮಧ್ಯೆನೇ ವಾಗ್ವಾದ ತಾರಕಕ್ಕೇರಿ ಕೈ ಮಿಲಾಯಿಸುವಂತಹ ಮಟ್ಟಕ್ಕೆ ಹೋಗೋಯ್ತಾ ಅನ್ನುವಂತಹ ಪ್ರಶ್ನೆಯೂ ಸಹ ಈಗ ಉದ್ಭವವಾಗಿದೆ. ಸದ್ಯಕ್ಕೆ ಒಬ್ಬರ ಮೇಲೆ ಒಬ್ಬರು ಕೆರಚಾಟವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರವಾಗಿ, ಅಂದರೆ ಧರ್ಮಸ್ಥಳದ ಒಂದಿಷ್ಟು ವ್ಯಕ್ತಿಗಳ ಪರವಾಗಿ ಅಥವಾ ಧರ್ಮಸ್ಥಳ ರಕ್ಷಣೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಬಂದಿದ್ದರು ಅವರೇ ವಸಂತ ಗಿಳಿಯಾರ್. ಸೊ ಈ ಹಿಂದೆ ವಸಂತ ಗಿಳಿಯಾರ್ ಅವರು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಇವರ ಒಂದು ಹೆಸರಿದೆ ಅನ್ನುವಂಥದ್ದು ಚಿರಪರಿಚಿತ. ಆದರೆ ವಸಂತ ಗಿಳಿಯಾರ್ ಅವರು ಮೊನ್ನೆ ಒಂದು ಖಾಸಗಿ ಚಾನಲಲ್ಲಿ ಒಂದು ಡಿಬೇಟ್ಗೆ ಕುಳಿತುಕೊಂಡಿರ್ತಾರೆ. ಹಾಗೆ ಈ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ಏನೊಂದಿಷ್ಟು ಜನ ಇದ್ದಾರೆ, ಅವರು ಸಹ ಒಂದಿಷ್ಟು ಮಾತುಗಳನ್ನು ಮಾತನಾಡ್ತಿರ್ತಾರೆ. ಇಲ್ಲಿ ಡಿಬೇಟ್ ನಡೆದಿರುತ್ತೆ. ಆ ಡಿಬೇಟ್ ನಡೆದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಾದ ವಿವಾದಗಳಾಗ್ತವೆ. ಒಬ್ಬರ ಮೇಲೆ ಒಬ್ಬರು ಬೈಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಆನಂತರ ಒಂದಿಷ್ಟು ಗಲಾಟೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ದು. ಈ ಮಧ್ಯೆ ಮತ್ತೊಂದು ಕಡೆ ಏನು ಕೇಳಿಬಂತು ಅಂದರೆ ವಸಂತ ಗಿಳಿಯಾರ್ ಅವರ ಮೇಲೆ ಒಂದು ಹಲ್ಲೆ ಆಯಿತು, ಅವರಿಗೆ ಒಂದು ಗೂಸ ಬಿತ್ತು ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೇಳಿ ಬಂದಿವೆ. ಸೊ ಆ ನಿಟ್ಟಿನಲ್ಲಿ ನಾನು ವಸಂತ ಗಿಳಿಯಾರ್ ಅವ್ರನ್ನ ಮಾತನಾಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ವಸಂತ ಗಿಳಿಯಾರ್ ಅವರು ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಸ್ವತಃ ವಸಂತ ಗಿಳಿಯಾರ್ ಅವ್ರಿಗೆ ಕಾಲ್ ಮಾಡಿ ಕೇಳೋಣ. ಪ್ರವೀಣ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಪ್ರವೀಣ್, ಹೇಳಿ. ಆರಾಮಿದ್ದೀರಾ? ಹಾಂ ಆರಾಮ್ ನೋಡಿ ಸರ್. ಮತ್ತೇನು ಸರ್ ವಿಶೇಷ? ಏನಿಲ್ಲ ಪ್ರವೀಣ್, ಹೇಳಿ. ಏನು ಸರ್ ಗೂಷ ಬಿದ್ದಿದೆ ಹಂಗೆ ಹಿಂಗೆ ಅಂತೇನೋ ಕೇಳಿ ಬರ್ತಿದೆ. ಯಾವ್ದಣ್ಣ? ಅದೇನೋ ಡಿಬೇಟಲ್ಲಿ ನಿಮ್ಮ ಮೇಲೆ ಹಲ್ಲೆ ಆಯಿತು ಹಂಗೆ ಹಿಂಗೆ ಅಂತೇಳಿ. ಇಲ್ಲ ಹಲ್ಲೆ ಏನಿಲ್ಲ, ಸುಮ್ಮನೆ. ಸರ್ ಏನು ಸರ್ ಅದು ಇಶ್ಯೂ? ಯಾವ್ದಣ್ಣ ಅದು ಇಶ್ಯೂ ಏನು ಸರ್? ಅದು ಏನಿಲ್ಲ, ಅಲ್ಲಿ ಒಳಗಡೆ ಒಂದು ಡಿಬೇಟ್ ಆಗುವಾಗ ಮ್ಯಾನರ್ಸ್ ಇಲ್ವಾ ಅಂತ ಕೇಳಿದೆ ನಾನು. ಆಗ ಭೈರಪ್ಪ ಹರೀಶ್ ಕುಮಾರು ಅದಕ್ಕೆ ಸಿಟ್ಟಿಗೆದ್ದ. ನೀನ್ ಲೋಫರ್ರು, ಬೋಳಿ ಮಗ, ಲಫಂಗ ಅಂತ ಹೇಳ್ದ. ಭೈರಪ್ಪ ಹರೀಶ್ ಕುಮಾರು ಅವನು ಎಲ್ಲಾರ ಹಾಗಲ್ಲ. ಈಗ ನಾವೆಲ್ಲ ನನ್ನ ಜೊತೆಗೆಲ್ಲ ದಲಿತ ಹುಡುಗರಿದ್ದಾರೆ. ನಾವು ಒಂದು ಅಟ್ರಾಸಿಟಿ ಕೇಸ್ ಮಾಡಿಸಿಲ್ಲ ಯಾರ ಮೇಲೂ ಕೂಡ. ಸುಮ್ಮನೆ ಡಿಬೇಟ್ ನಲ್ಲಿ ಆಗೋ ಚರ್ಚೆಯನ್ನು ಕೂಡ ಅಟ್ರಾಸಿಟಿ ಕೇಸ್ ಮಾಡಿಸ್ತಾನೆ. ಹಂಗಾಗಿ ನಾನೇನು ಅವನಿಗೇನು ಹೇಳಕ್ ಹೋಗಿಲ್ಲ. ಆಮೇಲೆ ಬಂದು ಕಂಪ್ಲೇಂಟ್ ಮಾಡಿದೆ. ನಮ್ಮ ಹುಡುಗರೆಲ್ಲ ಒಟ್ಟಾದ್ರು, ಒಂದು 50-100 ಜನ ಬಂದ್ರು. ನಮ್ಮ ಸೀನಿಯರ್ಸ್ ಎಲ್ಲ ಬಂದ್ರು, ನಮ್ಮ ಮಂದರ್ದು ಉಮೇಶ್ ಶೆಟ್ರು ಅವರು ಇವರೆಲ್ಲ ಬಂದ್ರು. ಮೊನ್ನೆ ನಾನು ರಿಕ್ವೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹೊಡೆದಾಕ್ ಬಿಡ್ತಿದ್ರು ಅವನಿಗೆ. ಸುಮ್ನೆ ಗಲಾಟೆ ಗೌಜು ಎಲ್ಲ ಬೇಡ, ನಾವು ಸಭ್ಯರಾಗಿರೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾವೊಂದು SJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೆ. NCR ಆಯ್ತು, ಅದು ITR ಆಗಿದೆ. ಕೋರ್ಟ್ ಅಲ್ಲಿ ಆಗುತ್ತೆ ನೋಡ್ಬೇಕು. ನಾನು ಕೋರ್ಟ್ ಅಲ್ಲಿ ನಡೆಸ್ತೀನಿ ಕೇಸನ್ನ. ಮತ್ ಸುಮ್ನೆ ಸಂಘರ್ಷಗಳನ್ನ ಮಾಡುವವರಲ್ಲ ನಾವು. ನಮ್ಗೆ ಅದ್ರ ಅಗತ್ಯ ಇಲ್ಲ. ವೈಚಾರಿಕವಾದ ಬದ್ಧತೆ ಅದರ ಜಗಳಗಳಾಗ್ಬೇಕು ಹೊರತು. ನಾನ್ ಮ್ಯಾನರ್ಸ್ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ಮ್ಯಾನರ್ಸ್ ಅಂತ ಹೇಳಿದ್ರೆ ನಡವಳಿಕೆ ಅಂತ. ಮ್ಯಾನರ್ಸ್ ಅಂದ್ರೆ ಇಂಗ್ಲಿಷ್ ನ ಮ್ಯಾನರ್ಸ್ ನ ಕನ್ನಡದ ಅವತರಣಿಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ನಡವಳಿಕೆ ಇಲ್ವಾ ಅಂತ ಕೇಳಿದ್ ನಾನು ಅಷ್ಟೇ. ಅವನು ಲೋಫರ್ರು, ಬೋಳಿ ಮಗ, ಲಫಂಗ ಅಂತ ಹೇಳಿದಾನೆ. ಅವನಿಗೆ ನಡವಳಿಕೆ ಇಲ್ಲ ಅನ್ನೋದು ಸಾಬೀತಾಗತ್ತೆ. ಇಷ್ಟ ಪ್ರವೀಣ್, ಸಿಗ್ತೀನಿ ಬರ್ಲಾ? ಸರ್ ಇನ್ನೊಂದು ನಿಮಿಷ. ಓ ಹಾ, ಹೇಳಿ. ಈಗ ನೀವು ಮಾತಾಡೋದೇನು ರಾಡಿಯೋ ಹಾಕೋಬೋದಾ ಸರ್? ಹಾಕೊಳ್ಳಿ ಸರ್ ಇನ್ನೊಂದೇನು ಅಂತಂದ್ರೆ, ಮೊದಲು ಭೈರಪ್ಪ ಹರೀಶ್ ಅವರು ಕಂಪ್ಲೇಂಟ್ ಕೊಟ್ಟರು, ಆಮೇಲೆ ವಸಂತ ಗಿಳಿಯಾರ್ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಅನ್ನುವಂಥದ್ದು ಸರ್. ಇಲ್ಲ ಏನಾಗುತ್ತೆ, ಭೈರಪ್ಪ ಹರೀಶ್ ಅವರು ಈ ಹಿಂದಿನಿಂದಲೂ ಕೂಡ ಅಟ್ರಾಸಿಟಿ ಕೇಸ್ಗಳನ್ನ ದಾಖಲು ಮಾಡಿರ್ತಾರೆ ಬೇರೆಯವ್ರ ಮೇಲೆ. ನಾನು ಸುಳ್ಳು ಅಟ್ರಾಸಿಟಿ ಕೇಸ್ಗಳ ಸಂತ್ರಸ್ತ ನಾನು. ಆಮೇಲೆ ನನ್ನ ಬಿ ರಿಪೋರ್ಟ್ ಆಗಿದೆ ನನ್ನ ಮೇಲೆ ಬಿದ್ದಂತ ಅಟ್ರಾಸಿಟಿ ಕೇಸು. ಹಾಗಾಗಿ ಆ ಕಿರಿಕಿರಿ ಬೇಡ ಅನ್ನೋ ಕಾರಣಕ್ಕೆ ನಮ್ಗೆ ನಾವು ಕಾನೂನನ್ನ ಕೈಗೆತ್ಕೊಳ್ಬಾರ್ದು. ಕಾನೂನನ್ನ ಪರಿಪಾಲಿಸ್ಬೇಕು ನಾವು.
ಸರಿ. ಹಾಗಾಗಿ ನಾನೇ, ಯಾಕಂದ್ರೆ ಹೊರಗಡೆ ಬಾ ನೋಡ್ಕೋತೀನಿ ಅಂತೇಳಿ ಅಲ್ಲಿ ಅಬ್ದುಲ್ ರಜಾಕ್ ಇದ್ದಾನೆ, ನಾನು ಅಲ್ಲಿ ಕರ್ಸ್ತಿದೀವ್ರಿ. ನಾನು ಈ ಡಿಬೇಟ್ ಬೇಡ, ಈ ಊರ್ ಜೊತೆ ಸಜ್ಜನರ ಜೊತೆಗೆ ಓಕೆ, ಈ ದುರ್ಜನರ ಜೊತೆ ಗುದ್ದಾಡೋದೇ ಬಸವಣ್ಣನವರೇ ಹೇಳಿದಾರೆ ಒಂದು ವಚನ ಅಲ್ವಾ, ಗಂಧ ಜೊತೆ ಗುದ್ದಾಡೋಣ ಅಂತ. ಸಗಣಿ ಜೊತೆ ಗುದ್ದಾಡಿದ ನಮ್ಮ ಮೈಯು ಸಗಣಿ ಆಗತ್ತೆ, ಗಂಧ ಜೊತೆ ಗುದ್ದಾಡಿದ ನಮ್ಮ ಮೈಯು ಗಂಧ ಪರಿಮಳ ಬರುತ್ತೆ. ಇಂಥವ್ರ ಜೊತೆ ನನಗ್ ಡಿಬೇಟ್ ಸಹ್ಯವಲ್ಲ ಅಂತ ಹೇಳ್ಕೊಂಡು ನಾನು ಅದನ್ನ ಕ್ವಿಟ್ ಮಾಡೋಣ ಅಂತ ನನ್ನ ಡ್ರಾಪ್ ಮಾಡಿದ್ರು ಗಾಡಿಯಲ್ಲಿ ಸ್ನೇಹಿತರು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಗಾಡಿ ತಗೊಂಡ್ ಬನ್ನಿ ರಿಪಬ್ಲಿಕ್ ಟಿವಿ ಹತ್ರ ಹೋಗೋಣ ಊಟ ಮಾಡೋಣ ಅಂತ ಹೇಳಿದೆ. ಅದನ್ನ ನೋಡ್ಕೊಂಡು ಈ ಅಬ್ದುಲ್ ರಜಾಕ್ ಏನ್ ಅನ್ಕೊಂಡ, ನಿಮ್ಮ ಇವ್ರು ಹಂಗೆ ಹಿಂಗೆ ಅಂತ ಈ ಗಲಾಟೆ ಮಾಡಿಸ್ತಾರ ಆತರ ಏನೋ ಅನ್ಕೊಂಡ್ಬಿಟ್ಟಿರ್ಬೇಕು. ನನ್ನ ಏರಿಯಾ ಇದು, ನನ್ನ ಅಡ್ಡ ಇದು, ನನ್ ಕರೆಸ್ತೀನಿ, ನನ್ನ ಹತ್ರ ರೌಡಿ ಶೀಟರ್ಗಳಿದ್ದಾರೆ, ಹೊರಗಡೆ ಹೆಂಗ್ ಹೋಗ್ತೀನಿ ನೋಡ್ತೀನಿ ಅಂತೆಲ್ಲ ಬೊಬ್ಬೆ ಹಾಕಿದ. ನಮ್ಮ ಸ್ನೇಹಿತರಿಗೆ ಇದೆಲ್ಲ ಕೇಳಿಸ್ತು, ಫೋನ್ ಅಲ್ಲಿರೋ ಅವ್ರು ಸ್ನೇಹಿತರೆಲ್ಲ ಒಟ್ಟಾದ್ರು, ಒಂದ್ 50-100 ಜನ ನಮ್ಮವ್ರು ಬಂದ್ರು. ಅದೃಷ್ಟವಶಾತ್ ಅವ್ರು ಯಾರು ಹೊರಗಡೆ ಬರ್ಲಿಲ್ಲ, ಒಳಗಡೆ ಅವಿತ್ಕೊಂಡಿರೋ ಕಾರಣಕ್ಕೆ ಬಚಾವಾದ್ರು. ಹೊರಗಡೆ ಬಂದಿದ್ರೆ ಒಂದು ವಾಗ್ವಾದ ಆಗೋದು, ಸುಮ್ನೆ ಕೇಸು ತಕರಾರು, ನಾವೆಲ್ಲ ಅದನ್ನೆಲ್ಲ ಇಷ್ಟಪಡುವವರು ಅಲ್ಲ. ಗಲಾಟೆಗಳಿಂದಲ್ಲ ನಾವು ದೂರ. ನಾವು ಇಂಥದನ್ನೆಲ್ಲ ವೈಯಕ್ತಿಕವಾಗಿ ತಗೊಂಡ್ರ ಹೇಗೆ ಅಂತ ಇವರು, ಯಾಕಂತಂದ್ರೆ ಇದು ಒಂಥರ ಈಗ ಏನಾಗುತ್ತೆ, ಡಿಬೇಟ್ ಅಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಮ್ಯಾನರ್ಸ್ ಇಲ್ಲ ಅಂತ, ನಡವಳಿಕೆ ಇಲ್ಲ ಅನ್ನುವಂಥದ್ದು ಏನು ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ. ನೀನ್ ಲೋಫರು, ನೀನ್ ಲಫಂಗ, ನೀನು ಬೋಳಿ ಮಗ, ನೀನು ಏತ್ಲಾಂಟಿ ಅಂತ ಹೇಳಿದ ಪಾರ್ಲಿಮೆಂಟರಿ ವರ್ಡ್. ಅದಕ್ಕೋಸ್ಕರ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಾರೆ ಅಂತ ಹೇಳಿ ನಾನೇ ಮೊದಲು ಹೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನ ದಾಖಲು ಮಾಡಿದೆ. ಅದು ಮುನ್ನೆಚ್ಚರಿಕೆ ಕ್ರಮ. ಯಾಕಂದ್ರೆ ಆಮೇಲೆ ಇವ್ರು ಅಟ್ರಾಸಿಟಿ ಮಾಡ್ಬಿಟ್ರೆ ಇದು ಅವ್ರು ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅದೇನೋ ಅದು ಕೌಂಟರ್ ಕಂಪ್ಲೇಂಟ್ ಅಂತ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಕಾಲ ರವಿ ಬೆಳಗೆರೆ ಅಂತ ಅವ್ರ ಜೊತೆ ಕೆಲಸ ಮಾಡಿರೋ ಕಾರಣಕ್ಕೆ ಕಾನೂನಾತ್ಮಕವಾಗಿ ಹೆಂಗಿರ್ಬೇಕು ಅನ್ನೋದು ನನಗೂ ಸ್ವಲ್ಪ ಅನುಭವದಲ್ಲಿ ಇದೆ. ಮತ್ತೆ ನನಗೆ ಭೈರಪ್ಪ ಹರೀಶ್ ಕುಮಾರ್ ಆಗ್ಲಿ, ಇನ್ನೊಬ್ರು ನನಗೆ ಮೊದ್ಲಿಂದ ಸ್ನೇಹಿತರು ಅಲ್ಲ, ನನ್ನ ವೈರಿನೂ ಅಲ್ಲ. ಆ ಸಂದರ್ಭದಲ್ಲಾದಂತ ಒಂದು ಪ್ರಕರಣ, ಭೈರಪ್ಪ ಹರೀಶ್ ಕುಮಾರ್ ಹಿಸ್ಟ್ರಿ ನೋಡಿದ್ರೆ ಇಂಥದ್ದು ತುಂಬಾ ಇದೆ. ತೇಜಸ್ವಿ ಸೂರ್ಯ ಅವರಿಗೆ ಬಾಯಲ್ಲಿ ಮೆಟ್ಟಿಡ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಕೀಳು ದರ್ಜೆಯ ಭಾಷೆಗಳನ್ನ ಬಳಸುವಲ್ಲಿ ಪ್ರಖ್ಯಾತರವರು. ಪ್ರಖ್ಯಾತ ಅನ್ನೋ ಶಬ್ದ ತಪ್ಪಾಗ್ತದೆ, ಕುಖ್ಯಾತರು. ಥ್ಯಾಂಕ್ ಯು ಪ್ರವೀಣ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೇನಾದ್ರೂ ನಮಸ್ತೆ ಸರ್. ಇದಿಷ್ಟು ವಸಂತ ಗಿಳಿಯಾರ್ ಅವರ ಮಾತುಗಳಾಗಿತ್ತು. ಸೊ ಇವತ್ತು ಈ ಭೈರಪ್ಪ ಹರೀಶ್ ಕುಮಾರ್ ಅವರೇನಿದ್ದಾರೆ, ಸೊ ಅವರು ಹೋರಾಟಗಾರರು, ಹಾಗೆ ಬೇರೆ ಬೇರೆ ಈ ಸಾಮಾಜಿಕವಾಗಿ ಯಾರಿಗಾದರೂ ತೊಂದರೆ ಆದರೆ ಅಥವಾ ಇನ್ನೊಂದು ಮಗದೊಂದು ಆದರೆ ಹೋಗಿ ನಿಲ್ಲುವಂತಹ ವ್ಯಕ್ತಿತ್ವ ಭೈರಪ್ಪ ಹರೀಶ್ ಕುಮಾರ್ ಅವ್ರದ್ದು. ಏಕೆಂತಂದರೆ ಅವರು ಆಗಾಗ ತಮ್ಮ ಫೇಸ್ಬುಕ್ ಪೇಜ್ ಏನಿದೆ ಅಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ಅಷ್ಟು ಭೈರಪ್ಪ ಹರೀಶ್ ಕುಮಾರ್ ಅವರು ಪರಿಚಯ ಅಂತ ಹೇಳಬಹುದು. ಸೊ ವಸಂತ ಗಿಳಿಯಾರ್ ಅವರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ, ಆದರೂ ಸಹ ಒಂದು ಸಾಲಲ್ಲಿ ಹೇಳಬೇಕಾದ್ರೆ ಇವರೊಬ್ಬರು ಪತ್ರಕರ್ತರು. ಇವರು ತದನಂತರ ಪತ್ರಿಕೋದ್ಯಮದಿಂದ ಸ್ವಲ್ಪ ದೂರವಾಗಿ ಒಂದಿಷ್ಟು ಬಿಸ್ನೆಸ್ಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಹೋರಾಟಗಾರರು ಸಹ ಇವರು ಆಗಿದ್ದಾರೆ. ಸೊ ಈಗ ಸೌಜನ್ಯ ಪ್ರಕರಣದ ಒಂದು ಮೇರುವಾಗಿರುವಂತಹ ಒಂದು ಸ್ಥಾನದಲ್ಲಿದ್ದಾರೆ ಅಂತ ಹೇಳಬಹುದಾಗಿದೆ. ಸೊ ನೋಡೋಣ ಎಲ್ಲೆಲ್ಲಿ ಮುಟ್ಟತ್ತೆ ಅಂತ ಹೇಳಿ. ಇದಿಷ್ಟು ಫೋನ್ ಕನ್ವರ್ಸೇಷನನ್ನು ನೀವು ಆಲ್ರೆಡಿ ಕೇಳಿದ್ರಿ. ಸೊ ನೋಡೋಣ ಧರ್ಮಸ್ಥಳದ ಬಗ್ಗೆ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳೇನಾದರೂ ಸಿಕ್ಕರೆ ಅವುಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಮ್ಮ KDTV ಕನ್ನಡ ಮಾಡುತ್ತೆ. ಜೊತೆಗೆ ಈ ಸೌಜನ್ಯ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳಿವೆ, ಒಂದಿಷ್ಟು ಚಾರ್ಜ್ಶೀಟ್ ಏನಿದೆ ಆ ಚಾರ್ಜ್ಶೀಟನ್ನು ಓದುವಂತಹ ಒಂದು ಪ್ರಯತ್ನಕ್ಕೂ ಸಹ ಈಗ ನಾವು ಮುಂದಾಗಿದ್ದೇವೆ. ಸೊ ನೋಡೋಣ, ಇನ್ನೂ ಹೆಚ್ಚೆಚ್ಚು ತಿಳಿದುಕೊಳ್ಳೋಣ, ಜನರಿಗೆ ಹೆಚ್ಚೆಚ್ಚು ಅವೇರ್ನೆಸ್ಸನ್ನು ಮೂಡಿಸೋಣ. ಸೊ ಇಲ್ಲಿ ಯಾರ ಪರ ವಿರೋಧ ನಮ್ಮ KDTV ಕನ್ನಡ ಅಲ್ಲವೇ ಅಲ್ಲ. ಸೊ ಸದ್ಯಕ್ಕೆ ವಾಸ್ತವ ಏನಿರುತ್ತೆ ಅದನ್ನು ಒತ್ತಿಯಾಗಿ ಒಕ್ಕೋಲಿನಿಂದ ಹಾಗೆ ಎಲ್ಲರಿಗೂ ಮುಟ್ಟಿಸುವಂತಹ ಪ್ರಯತ್ನವನ್ನು ನಮ್ಮ KDTV ಕನ್ನಡ ಮಾಡುತ್ತೆ. ಸೊ ಈ ಒಂದು ವರದಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಪ್ರವೀಣ್ ಹಡ್ಪತ್ ಮತ್ತೆ ಬರ್ತೀನಿ. ನಮಸ್ಕಾರ. ವಂದೇ ಮಾತರಂ.